ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಅಣ್ಣಾಮಲೈ. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರ ಅವರ ಆಯ್ಕೆಯಾಗಿದೆ. ತಮಿಳುನಾಡು ಬಿಜೆಪಿಗೆ ಹೊಸ ಅಧ್ಯಕ್ಷರ ಆಯ್ಕೆಯಾಗಿದೆ. ಬಹಳ ಕುತೂಹಲ ಇತ್ತು ಯಾರಾಗ್ಬೋದು ಅಂತೇಳಿ, ಆಕಾಂಕ್ಷಿಗಳು ಜಾಸ್ತಿ ಇದ್ರು. ರಾಧಾಕೃಷ್ಣನು, ಮುರುಗನ್ನು, ಶ್ರೀನಿವಾಸ್ ಮುಂತಾದವರಿದ್ದರು. ಫೈನಲಿ ನೈನಾರ್ ನಾಗೇಂದ್ರ ಅವರ ಹೆಸರನ್ನು ಘೋಷಿಸಿದೆ ಬಿಜೆಪಿಯ ಹೈಕಮಾಂಡ್. ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೈನಾರ್ ನಾಗೇಂದ್ರ. ತಿರುವನ್ವೇಲಿ ಶಾಸಕರಾಗಿದ್ದಾರೆ, ಬಿಜೆಪಿ ಎಂಎಲ್ಎ ಆಗಿದ್ದಾರೆ ನೈನಾರ್ ನಾಗೇಂದ್ರ. ಈ ಹಿಂದೆ ಎಐಎಡಿಎಂಕೆಯಲ್ಲಿದ್ದರು. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ತೇವರ ಸಮುದಾಯದ ಪ್ರಬಲ ನಾಯಕರು. ಅದೇ ಕಾರಣಕ್ಕೋಸ್ಕರ ಇವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರುವುದೀಗ ಆ ಸಮುದಾಯದ ಮತ ಗಿಟ್ಟಿಸಿಕೊಳ್ಬೇಕೆ. 2017ರಲ್ಲಿ ಎಐಎಡಿಎಂಕೆ ತೊರೆದು ಬಿಜೆಪಿಯನ್ನು ಸೇರಿದ್ರು. 2026ರ ವಿಧಾನಸಭಾ ಚುನಾವಣೆಗೆ ಅಖಾಡೆ ರೆಡಿ ಮಾಡಿದೆ ಬಿಜೆಪಿ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲೂ ಕೂಡ ಶೀಘ್ರವೇ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡಂತಹ ಅಣ್ಣಾಮಲೈ ಮುಂದಿನ ನಡೆ ಏನಾಗಿರುತ್ತೆ? ಬಿಜೆಪಿಯಲ್ಲೇ ಇರೋದಾಗಿ ಅವರು ಹೇಳಿದ್ದಾರೆ. ಬಟ್ ಎಲ್ಲಿ ಮತ್ತೆ ಕೇಂದ್ರ ಮಂತ್ರಿ ಆಗ್ತಾರಾ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ನರೈನ್ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ಅಮಿತ್ ಶಾ ಅವ್ರ ಜೊತೆಗೆ ಫೋಟೋ ಇದೆ ಅಲ್ವಾ, ಅವರೇ ನರೈನ್ ನಾಗೇಂದ್ರ. ಇವರು ನೋಡಿ 2017ರಲ್ಲಿ ಎಐಎಡಿಎಂಕೆಯಿಂದ ಹೊರಬಂದರು, ಬಿಜೆಪಿ ಸೇರಿದರು. 2019ರಲ್ಲಿ ಬಿಜೆಪಿ ಪರವಾಗಿ ರಾಮನಾಥಪುರಂ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ತಿರುವನ್ವೇಲಿ ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದರು. ಶಾಸಕರಾಗಿದ್ದರೂ ಕೂಡ 24ರ ಲೋಕಸಭಾ ಚುನಾವಣೆಯಲ್ಲಿ ತಿರುವನ್ವೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಆದರೆ ಅವರು ಅಲ್ಲಿ ಗೆಲ್ಲೋಕ್ಕಾಗಲಿಲ್ಲ. ಬಟ್ ಈಗ ಅವರ ಸಮುದಾಯವನ್ನು ಗುರುತು ಮಾಡಿ, ಈಗ ನೋಡಿ ಪಳನಿಸ್ವಾಮಿ, ಎಐಎಡಿಎಂಕೆ ಪಳನಿಸ್ವಾಮಿ ಮತ್ತು ಅಣ್ಣಾಮಲೈ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು, ಗೌಂಡರ್ ಸಮುದಾಯ. ಹಾಗಾಗಿ ಎರಡೂ ಪಕ್ಷದಲ್ಲಿ ಎರಡೂ ಸಮುದಾಯ ಅಂದರೆ ಒಂದೇ ಸಮುದಾಯದವರು ಇದ್ದಾರೆ. ತೇವರ ಸಮುದಾಯ ಬಹಳ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಕಡಿವಾಣ ಹಾಕಬೇಕು, ಅಂದರೆ ಈ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು. ನೋಡಿ, ನೈನಾರ್ ನಾಗೇಂದ್ರ ಅವರು ಎಐಎಡಿಎಂಕೆಲ್ಲೇ ಇದ್ದಂಥವ್ರು, ಅವ್ರಿಗೆ ಆಳ ಅಗಲ ಸೂಕ್ಷ್ಮತೆ ಎಲ್ಲ ಗೊತ್ತಿದೆ ಆ ಪಕ್ಷದ್ದು. ಹಾಗಾಗಿನೇ ಅವರು ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರು ಈಗ ಬಿಜೆಪಿಲಿದ್ದಾರೆ ಕಳೆದ 9 ವರ್ಷಗಳಿಂದ. ಮತ್ತು ತೇವರ್ ಸಮುದಾಯ ಅಲ್ಲಿ ಬಲಿಷ್ಠವಾದಂಥ ಸಮುದಾಯ. ಆ ಒಂದು ವೋಟ್ ಬ್ಯಾಂಕ್ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಅದಕ್ಕಾಗಿ ಇವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನರೈನ್ ನಾಗೇಂದ್ರ ಅವರು. ಅಣ್ಣಾಮಲೈ ಅವರು ಮುಂದೇನು ಮಾಡ್ತಾರೆ? ಅಣ್ಣಾಮಲೈ ಅವರು ಮುಂದಿನ ದಿನಗಳಲ್ಲಿ ಕೇಂದ್ರದ ಕಡೆ ಹೋಗ್ತಾರೆ ಅಂಥೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅವರು ಅಲ್ಲೇ ಇರ್ತಾರೆ, ತಮಿಳುನಾಡಲ್ಲೇ ಇರ್ತಾರೆ, ಬಿಜೆಪಿಯಲ್ಲಿ ಇರ್ತಾರೆ. ಸಂಘಟನೆ ಮಾಡುವಲ್ಲಿ ಅವರು ಹೆಜ್ಜೆಯನ್ನು ಹಾಕಬಹುದು. ಈಗ ನಾಗೇಂದ್ರನವರ ಹೆಸರು ಏನಿದೆ ಅಲ್ವಾ, ಅವರ ಒಂದು ಸಮುದಾಯ ನೋಡಿ, ತಿರುವನ್ವೇಲಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಆ ಸಮುದಾಯವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಅವರ ಪಾತ್ರ ಬಹಳ ಹೆಚ್ಚಾಗಿದೆ, ಪ್ರಭಾವ ಇದೆ ಅವ್ರದ್ದು. ಹಾಗಾಗಿಯೇ ಈಗ ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಸಿತ್ತು. ಪಳನಿಸ್ವಾಮಿ ಕೂಡ ಹಠ ಬಿದ್ದರು, ಬೇಡ ಅಣ್ಣಾಮಲೈ, ಎಲ್ಲ ಓಪನ್ನಾಗಿ ಮಾತಾಡ್ತಾರೆ, ಅವರಿದ್ದರೆ ಎಐಎಡಿಎಂಕೆ ಪಕ್ಷದಲ್ಲಿ ಒಪ್ಪೋದಿಲ್ಲ ಮೈತ್ರಿಗೆ ಅಂತೇಳಿ. ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಲಿಕ್ಕೆ ಬಿಡಲಿಲ್ಲ ಇದೇ ಅಣ್ಣಾಮಲೈ. ಏನೋ ತಮಿಳುನಾಡಲ್ಲಿ ದೊಡ್ಡದಾಗಿ ನಾನು ಬಿಜೆಪಿ ಸಂಘಟನೆ ಮಾಡಿಬಿಡ್ತೀನಿ, ಗೆದ್ದು ಬಿಡ್ತೀನಿ ಅಂದರು. 1 ಸೀಟು ಗೆಲ್ಲಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರೇ ಸೋತುಬಿಟ್ರು. ಹಾಗಾಗಿನೇ ಈಗ ನೈನಾರ್ ನಾಗೇಂದ್ರಗೆ ಬಿಜೆಪಿ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವರು 26ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಮಾಲ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ.